ಆತ್ಮೀಯ ವಿದ್ಯಾರ್ಥಿಗಳೇ, SSLC ಇಂಗ್ಲಿಷ್ 2021ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಸೀರೀಸ್ ಅಲ್ಲಿ ನಾವು ಮುಖ್ಯವಾಗಿ SSLC ಪರೀಕ್ಷೆಗಳು ತುಂಬಾ ಹತ್ತಿರದಲ್ಲಿದೆ. ಹಾಗಾಗಿ ಅಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋದನ್ನ ಅಥವಾ ಡಿಸ್ಕಷನ್ ಮಾಡೋದನ್ನ ಮಾಡೋಣ. ಇಲ್ಲಿ ಮುಖ್ಯವಾಗಿ ಕೋವಿಡ್-19 ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನೇಕ ಶಾಲೆಗಳಲ್ಲಿ ಇಂಗ್ಲಿಷ್ ಪಾಠ ಬೋಧನೆ ಹಾಗೂ ಕಲಿಕೆ ಅನ್ನೋದು ಅಪೂರ್ಣವಾಗಿರೋದ್ರಿಂದ ಅಂತಹ ಮಕ್ಕಳಿಗೆ ಅನುಕೂಲವಾಗಿ ಪರೀಕ್ಷೆಯ ದೃಷ್ಟಿಯಿಂದ ಹೆಚ್ಚಿನ ಅಂಕ ಗಳಿಕೆಗೆ ಸಹಾಯವಾಗಲಿ ಅಂತ ಹೇಳಿ ಈ ವಿಡಿಯೋ ಸೀರೀಸ್ಗಳನ್ನು ಮಾಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಪಡ್ಕೊಂಡು ತಮ್ಮ ಅಂಕಗಳನ್ನು ಹೆಚ್ಚಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯವಾಗಿದೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಇಂಗ್ಲಿಷ್ ಪಾಠದಲ್ಲಿ ಮೊದಲನೇ ಲೆಸನ್ ಅ ಹೀರೋ. R.K. ನಾರಾಯಣ್ ಅವರ ಈ ಕಥೆಯಲ್ಲಿ ಒಂದು ಸುಂದರವಾದಂತಹ ಕಥೆಯನ್ನು ಹೆಣೆದಿದ್ದಾರೆ. ಇಲ್ಲಿ ಕೇಳಬಹುದಾದಂತಹ 2 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಮಾಡ್ತಾ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಇನ್ 2 or 3 sentences. 2 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಸ್ವಾಮಿ's father drew his attention to a report in the newspaper. What was the report about? ಇಲ್ಲಿ ಸ್ವಾಮಿಯ ಗಮನವನ್ನ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತಹ ಒಂದು ರಿಪೋರ್ಟ್ ಕಡೆಗೆ ಅವರ ತಂದೆ ಅವನ ಗಮನವನ್ನ ಸೆಳೀತಾರೆ. ಹಾಗಾದ್ರೆ ಆ ರಿಪೋರ್ಟ್ ಯಾವುದರ ಬಗ್ಗೆ ಆಗಿತ್ತು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಉತ್ತರವನ್ನ ನೋಡ್ತಾ ಹೋಗೋಣ. The newspaper report was about the bravery of a village lad who, while returning home by the jungle path, came face to face with a tiger. He stayed half a day on the tree till some people came and killed the tiger. ಅಂದ್ರೆ ಆ ನ್ಯೂಸ್ ಪೇಪರ್ ರಿಪೋರ್ಟ್ ಯಾವುದರ ಬಗ್ಗೆ ಆಗಿತ್ತು ಅಂದ್ರೆ ಆ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್, ಒಬ್ಬ ಹಳ್ಳಿಯ ಧೈರ್ಯವಂತ ಬಾಲಕನ ಬಗ್ಗೆ. ಅವನು ವಾಪಸ್ ಜಂಗಲ್ ಪಾತಲ್ಲಿ, ಕಾಡಿನ ದಾರಿಯಲ್ಲಿ ಮನೆಗೆ ವಾಪಸ್ ಬರ್ಬೇಕಾದ್ರೆ ಅವನು ಒಂದು ಹುಲಿಯನ್ನ ನೋಡ್ತಾನೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಹಿ ಕ್ಲೈಮ್ಡ್ ಅ ಟ್ರೀ, ಒಂದು ಮರವೇರಿ ಕೂರ್ತಾನೆ. ಸಮ್ ಪೀಪಲ್ ಕೇಮ್, ಆ ದಾರಿಯಲ್ಲಿ ಒಂದಿಷ್ಟು ಜನಗಳು ಬಂದ ನಂತರ ಅವರ ಜೊತೆ ಸೇರ್ಕೊಂಡು ಆ ಹುಲಿಯನ್ನ ಕೊಂದು ಬರ್ತಾನೆ. ಇದು ಅಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲಿ ಬಂದಂತಹ ಒಂದು ರಿಪೋರ್ಟ್ ಆಗಿರುತ್ತದೆ. ಓಕೆ, ಎರಡನೇ ಪ್ರಶ್ನೆಯನ್ನು ನೋಡೋಣ. ವಾಟ್ ವಾಸ್ ಸ್ವಾಮಿಸ್ ಕಮೆಂಟ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್? ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಮ್ ದಟ್ ಆಫ್ ಹಿಸ್ ಫಾದರ್? ಅಂದ್ರೆ ಅವರಪ್ಪ ಹೀಗೆ ಆ ಹುಡುಗ ಎಷ್ಟೊಂದು ಧೈರ್ಯ ಮಾಡಿ ಹುಲಿಯನ್ನು ಕೊಂದಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳಿದಾಗ ಅದಕ್ಕೆ ಸ್ವಾಮಿಯ ಪ್ರತ್ಯುತ್ತರ ಏನಾಗಿತ್ತು ಅನ್ನೋದು ಪ್ರಶ್ನೆ ಆಗಿದೆ. ಅವನ ಯೋಚನೆ ಹಾಗೂ ಅವರ ತಂದೆಯ ಯೋಚನೆ ಹೇಗೆ ವ್ಯತ್ಯಾಸವನ್ನ ಕಂಡುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಆನ್ಸರ್ ನೋಡೋಣ. ಸ್ವಾಮಿ commented that the boy cannot kill the tiger and he must be a grown-up person. But Swami's father commented that anyone who has courage can do anything and strength and age are not important. ಇಲ್ಲಿ ಸ್ವಾಮಿ ಏನ್ ಹೇಳ್ತಾನೆ ಅಂದ್ರೆ ಆ ಹುಲಿಯನ್ನ ಕೊಂದಿರೋಂಥವ್ನು ಹುಡುಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವನು ಬೆಳೆದು ನಿಂತಿರೋಂಥ ಒಬ್ಬ ವ್ಯಕ್ತಿ ಆಗಿರ್ಬೇಕು ಅಂತ ಹೇಳ್ತಿದ್ದಾನೆ. ಆದ್ರೆ ಸ್ವಾಮಿಯ ತಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಎನಿವನ್ ಹೂ ಹ್ಯಾಸ್ ಕರೇಜ್, ಯಾರಿಗೆ ಧೈರ್ಯ ಇರುತ್ತೋ ಕ್ಯಾನ್ ಡೂ ಎನಿಥಿಂಗ್, ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್, ಶಕ್ತಿ ಮತ್ತು ವಯಸ್ಸು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರ ತಂದೆ. ಹೀಗೆ ಅವನ ಯೋಚನೆ ಹಾಗೂ ಅವರ ತಂದೆ ಯೋಚನೆ ಹೀಗೆ ಡಿಫರ್ ಆಗಿದೆ, ವ್ಯತ್ಯಾಸವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಮೂರನೇ ಪ್ರಶ್ನೆಗೆ ಹೋಗೋಣ. ವಾಟ್ ಡಿಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಇಂತಹ ಆರ್ಟಿಕಲ್ ಅನ್ನು ಓದಾದ್ಮೇಲೆ ಇವತ್ತಿನ ರಾತ್ರಿಯಿಂದ ನೀನೊಬ್ನೇ ಆ ಕೊಠಡಿಯಲ್ಲಿ ಅಜ್ಜಿ ಜೊತೆಗೆ ಮಲಗೋ ಹಾಗಿಲ್ಲ, ಇವತ್ತು ನನ್ನ ಆಫೀಸ್ ರೂಮಲ್ಲಿ ನೀನೊಬ್ನೇ ಮಲಗಬೇಕು ಅಂತ ಹೇಳಿದಾಗ ಅವನು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಮಾಡ್ತಾ ಹೋಗ್ತಾನೆ ಸ್ವಾಮಿ ಅನ್ನೋದು ಈ ಪ್ರಶ್ನೆ ಆಗಿದೆ. ಇಲ್ಲಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅವನ ಅಟೆಂಪ್ಟ್ಸ್ಗಳು ಅಥವಾ ಅವನು ಹೇಗೆಲ್ಲ ಅದರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಅನ್ನೋದು ಇಲ್ಲಿ ಉತ್ತರ ಆಗಿರಬೇಕು. ಮೊದಲನೇದಾಗಿ he tried to change the subject by asking his father to join the cricket club. ಇಲ್ಲಿ ಅವನು
ವಿಷಯವನ್ನ ವಿಷಯಾಂತರ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಅಂದ್ರೆ ಅವರ ಅಪ್ಪನ ಗಮನವನ್ನ ಬೇರೆ ವಿಷಯಕ್ಕೆ ಸೆಳಿತಾ ಇದ್ದಾನೆ. ಅಪ್ಪ, ವೈ ಡೋಂಟ್ ಯು ಜಾಯಿನ್ ದ ಕ್ರಿಕೆಟ್ ಕ್ಲಬ್? ಅವನ ಕ್ರಿಕೆಟ್ ಕ್ಲಬ್ಬಿಗೆ ಯಾಕೆ ಜಾಯಿನ್ ಆಗಬಾರ್ದು ನೀವು ಅಂತ ಹೇಳಿ ಆ ವಿಷಯವನ್ನ ಮರೆಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಎರಡನೇದಾಗಿ, he requested his father to allow him to sleep in the office room from the 1st of next month. ಅಂದ್ರೆ ಅವರ ತಂದೆನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಅಪ್ಪ ನಂಗೆ ಈಗ ಬೇಡ, ನಾನು ಮುಂದಿನ ತಿಂಗಳು ಮೊದಲನೇ ದಿನದಿಂದ, ಫ್ರಮ್ ದ 1st of next month, ಮುಂದಿನ ತಿಂಗಳು ಮೊದಲನೇ ದಿನದಿಂದ ನಾನಲ್ಲಿ ನಿಮ್ಮ ಆಫೀಸ್ ರೂಮಲ್ಲಿ ಮಲಗ್ತೀನಿ, ಅಲ್ಲಿ ತನಕ ನನಗೆ ಇಲ್ಲೇ ಮಲಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಥರ್ಡ್ ಪಾಯಿಂಟ್, he went silently and pretended like sleeping beside his granny. ಅವರಪ್ಪ ಬಿಡಲ್ಲ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಸೈಲೆಂಟ್ ಆಗಿ ಹೋಗಿ ಅಜ್ಜಿಯ ಪಕ್ಕದಲ್ಲಿ ಮಲಗ್ಬಿಟ್ಟಿರ್ತಾನೆ. ನಿದ್ದೆ ಬರ್ದಿದ್ರು ಸಹಿತ ಅದೇ ರೀತಿಯಲ್ಲಿ ಪ್ರಿಟೆಂಡ್ ಅಂದ್ರೆ ನಾಟಕವನ್ನ ಮಾಡಿ ನಿದ್ದೆಗೆ ಜಾರಿದಾನೆ ಅನ್ನೋ ರೀತಿಯಲ್ಲಿ ಮಲಗಿರ್ತಾನೆ. ನೆಕ್ಸ್ಟ್, when he was following his father to office room, he looked at his mother and granny. ಆದ್ರೂ ಸಹಿತ ಅವ್ರ ತಂದೆ ಬಿಡಲ್ಲ, ಅವನನ್ನ ಏಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಆಫೀಸ್ ರೂಮಿಗೆ. ಆವಾಗ ಅವನು ಯಾರು, ಸ್ವಾಮಿ, ಅವರ ಅಜ್ಜಿ ಮತ್ತೆ ಅವರ ತಾಯಿಯ ಮುಖವನ್ನ ನೋಡ್ತಾನೆ. ಯಾಕೆ ಅಂದ್ರೆ ಅಟ್ಲೀಸ್ಟ್ ಅವರಾದ್ರೂ ನನ್ನನ್ನ ಅಲ್ಲಿ ಮಲಗೋದ್ರಿಂದ ತಪ್ಪಿಸ್ತಾರೇನೋ, ಏನಾದ್ರೂ ರೀಸನ್ಸ್ಗಳನ್ನ ಹೇಳಿ ಅಂತ ಹೇಳಿ he looked at his mother and granny, ಅಜ್ಜಿ ಹಾಗೂ ಅವರ ಅಮ್ಮನ ಮುಖವನ್ನ ನೋಡ್ತಾನೆ. ಲಾಸ್ಟ್ಲಿ, he told his father that the office room was very dusty and there were scorpions behind the law books. ಅಂದ್ರೆ ಅಪ್ಪ, ನಿಮ್ಮ ಆಫೀಸ್ ರೂಮಲ್ಲಿ ತುಂಬಾ ಧೂಳಿದೆ, ಮತ್ತೆ ನಿಮ್ಮ ಲಾ ಬುಕ್ಸ್ ಇದಾವಲ್ಲ ಅದ್ರ ಹಿಂದೆ ಎಷ್ಟು ಸ್ಕಾರ್ಪಿಯನ್ಸ್ ಇದಾವೋ ಅಂದ್ರೆ ಚೇಳುಗಳಿದಾವೋ ಗೊತ್ತಿಲ್ಲ, ಹಾಗಾಗಿ ಸದ್ಯ ನಾನು ಅಲ್ಲಿ ಮಲಗಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನೋ ಎಲ್ಲಾ ವಿಚಾರಗಳನ್ನ, ಇಷ್ಟೆಲ್ಲ ಅಟೆಂಪ್ಟ್ಸ್ಗಳನ್ನ ಮಾಡೋದ್ರ ಮೂಲಕ ಅವನು ಅಲ್ಲಿ ಮಲಗೋದ್ರಿಂದ ಎಸ್ಕೇಪ್ ಆಗೋದಕ್ಕೆ ರೀಸನ್ಸ್ಗಳನ್ನ ಕೊಡ್ತಾ ಹೋಗ್ತಾನೆ. 4ನೇ ಪ್ರಶ್ನೆಯನ್ನ ನೋಡೋಣ. Why do you think Swami looked at his granny and his mother while following his father to the office room? ನಿಮಗೇನು ಅನ್ಸತ್ತೆ, ಸ್ವಾಮಿ ಅವರ ಅಜ್ಜಿ ಮತ್ತೆ ಅವರ ಅಮ್ಮನ ಮುಖವನ್ನ ಯಾಕೆ ನೋಡ್ತಾನೆ ಅವರ ಅಪ್ಪ ಅವನನ್ನ ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಂತ ಈ ಪ್ರಶ್ನೆ ಇದೆ. ಆನ್ಸರ್ ಏನಿರಬೇಕು ಅಂದ್ರೆ, ಬಿಕಾಸ್ he thought they would stop his father taking him to the office room and support him. He did not like to sleep on the office room alone. ಅಂದ್ರೆ ಬಿಕಾಸ್ he thought, ಅವನಿಗೆ ಅನಿಸ್ತಾ ಇರತ್ತೆ ಅವರಾದ್ರೂ ನನ್ನನ್ನ ಅಲ್ಲಿಗೆ ಹೋಗೋದ್ರಿಂದ ಸ್ಟಾಪ್ ಮಾಡ್ಬೋದು, ತಡಿಬೋದು ಅಂತ ಹೇಳಿ, ನನ್ನನ್ನು ಸಪೋರ್ಟ್ ಮಾಡ್ಬೋದು ಅಂತೇಳಿ ಅವ್ರನ್ನ ಒಂದು ದೃಷ್ಟಿ ಹಾಯಿಸ್ತಾನೆ ಅಜ್ಜಿ ಕಡೆ ಮತ್ತೆ ಅವ್ರ ಅಮ್ಮನ ಕಡೆ. ಅವನಿಗೆ he did not like to sleep on the office room alone. ಒಬ್ನೇ ಆಫೀಸ್ ರೂಮ್ ಅಲ್ಲಿ ಮಲಗೋದು ಅವನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಹಾಗಾಗಿ ಅಜ್ಜಿ ಮತ್ತೆ ಅಮ್ಮನ ಕಡೆಗೆ ನೋಡ್ತಾನೆ. ಕ್ವಶನ್, as silence deepened in the room, what was Swami reminded of? ಅಂದ್ರೆ ರೂಮಲ್ಲಿ ಸೈಲೆನ್ಸ್ ಜಾಸ್ತಿ ಆಗ್ತಾ 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 ಹೋದ ಹಾಗೆ ಸ್ವಾಮಿಗೆ ಏನೆಲ್ಲ ನೆನಪು ಬರ್ತಾ ಹೋಗುತ್ತೆ. Swami reminded the stories of devil and ghost he had heard in his life. For example, his Chummani had seen the devil in the banyan tree at his street end, and the poor Muni Swami's father spat out blood when the devil slapped him near the river. ಅಂದ್ರೆ ಅವನಿಗೆ ರಾತ್ರಿ ಆಗ್ತಾ 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 ಹೋದಂಗೆ ಅವನು ಕೇಳಲ್ಪಟ್ಟಂತಹ, ಅವನ ಲೈಫಲ್ಲಿ ಕೇಳಿದಂತಹ ಡೆವಿಲ್ಸ್ ಮತ್ತೆ ಘೋಸ್ಟ್ ಅಂದ್ರೆ ಭೂತ ಹಾಗೂ ದೆವ್ವಗಳ ಸ್ಟೋರೀಸ್ಗಳು ಅವನಿಗೆ ನೆನಪಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಅವನಿಗೆ ಯಾವ ಎಲ್ಲ ಸ್ಟೋರಿ, ಅವನ ಚುಮ್ಮನಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬ್ಯಾನಿಯನ್ ಟ್ರೀ, ಆ ಊರಿನ ಕೊನೆ ಭಾಗದಲ್ಲಿರುವಂತಹ ಆಲದ ಮರದಲ್ಲಿ, ಆ ಸ್ಟ್ರೀಟ್ ಎಂಡಲ್ಲಿರುವಂತಹ ಆಲದ ಮರದಲ್ಲಿ ಅವನು ನೋಡಿದಂತಹ ಡೆವಿಲ್ನ ಭೂತವನ್ನ ನೋಡಿ ನೆನಪಾಗ್ತದೆ. ಅಂಡ್ ದ ಪೂರ್ ಮುನಿಸ್ವಾಮೀಸ್ ಫಾದರ್, ಆ ಬಡವ ಮುನಿಸ್ವಾಮಿಯ ತಂದೆ ಬ್ಲಡ್ ಅನ್ನ ಹೊರ ಹಾಕಿ ಆ ರಿವರ್ ಹತ್ರ ಬಿದ್ದಿದ್ದಂಥದ್ದು, ಅವನನ್ನ ದೆವ್ವನೆ ಹೊಡೆದು ಹಾಕಿದೆ ಅಂತ ಕೇಳಿದಂತಹ ಘಟನೆಗಳೆಲ್ಲ ಅವನಿಗೆ ರಿಮೈಂಡ್ ಆಗತ್ತೆ, ನೆನಪಿಗೆ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ ಆ ನೈಟು. ಓಕೆ,
ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ. Why did Swami feel that his father's proportion was frightful? ನಿಮ್ಗೆ ಯಾಕೆ ಅನಿಸ್ತದೆ ಅವರ ತಂದೆ ಅವನಿಗೆ ಆ ರೀತಿಯಲ್ಲಿ ಅವನ ಜಡ್ಜ್ಮೆಂಟ್ ಏನಾಗಿರ್ತದೆ ಅವನ ತಂದೆ ಅವನ ಬಗ್ಗೆ ಅಂತ ಹೇಳಿ ಪ್ರಶ್ನೆನೆ. Swami thought his proportion was frightful because he always slept beside his granny in the passage and any change in this arrangement kept him awake all the night. ಅಂದ್ರೆ ಇಲ್ಲಿ ಅವನು ಯಾವಾಗಲೂ ಅವ್ರ ಅಜ್ಜಿಯ ಜೊತೆಗೆ ಮಲಗೋದ್ರಿಂದ ಅವನು ಪ್ರಪೋರ್ಷನ್ ಅವರ ಜಡ್ಜ್ಮೆಂಟ್ ಏನಾಗಿತ್ತು ಅಂತ ಹೇಳಿದರೆ, ಈ ಸಾರಿ ಅವನನ್ನು ಒಬ್ಬನೇ ಮಲಗೋದ್ರಿಂದ ಆಫೀಸ್ ರೂಮಲ್ಲಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಈ ರೀತಿಯಾಗಿ ಬದಲಾವಣೆ ಮಾಡೋದ್ರಿಂದ ಅವೇಕ್ ಆಲ್ ದ ನೈಟ್ ಅವನನ್ನು ರಾತ್ರಿ ಇಡೀ ಎಚ್ಚರವಾಗಿರ್ಬೋದು ಅನ್ನೋದು ಇಲ್ಲಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ. ವಾಟ್ ವರ್ ದ ನಾಯ್ಸಸ್ ರೀಚ್ಡ್ ಸ್ವಾಮೀಸ್ ಇಯರ್ ಇನ್ ದ ಆಫೀಸ್ ರೂಮ್? ಆಫೀಸ್ ರೂಮಲ್ಲಿ ಕೇಳಿದಂತಹ ನಾಯ್ಸಸ್ಗಳು ಯಾವ್ಯಾವ್ದಾಗಿತ್ತು? ಸ್ವಾಮಿ ಹರ್ಡ್ ಸಮ್ ನಾಯ್ಸಸ್ ಇನ್ ದ ಆಫೀಸ್ ರೂಮ್ ದಟ್ ದಿ ಟಿಕ್ಲಿಂಗ್ ಆಫ್ ದ ಕ್ಲಾಕ್, rustle of trees, snoring sounds, humming sounds of vagrant insects ಅಂತ ಹೇಳಿದರೆ, ಆ ರಾತ್ರಿಯಲ್ಲಿ ಅವನೊಬ್ಬನೇ ಮಲಗಿದಾನೆ, ಸೈಲೆನ್ಸ್ ಇದೆ, ಅಂತಹ ಸಂದರ್ಭದಲ್ಲಿ ಅವನಿಗೆ ಕೆಲವೊಂದು ಶಬ್ದಗಳು ಕೇಳಿಸ್ತಾ ಇದೆ. ಟಿಕ್ಲಿಂಗ್ ಆಫ್ ದ ಕ್ಲಾಕ್ ಗಡಿಯಾರದ ಶಬ್ದ, ರಸ್ಟಲ್ ಆಫ್ ಟ್ರೀಸ್ ಒಣಗಿದ ಎಲೆಗಳ ಶಬ್ದ, ಸ್ನೋರಿಂಗ್ ಸೌಂಡ್ ಗೊರಕೆ ಹೊಡೆಯುವಂತಹ ಶಬ್ದಗಳು, ಆ್ಯಂಡ್ ಹಮ್ಮಿಂಗ್ ಸೌಂಡ್ ಆಫ್ ವ್ಯಾಗ್ಯೂನೈಟ್ ಇನ್ಸೆಕ್ಟ್ಸ್ಗಳು ಮಾಡಬಹುದಾದಂತಹ ಶಬ್ದಗಳೆಲ್ಲವೂ ಸಹಿತ ಸೈಲೆನ್ಸಲ್ಲಿ ಜೋರಿಸ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ. ಆಸ್ ನೈಟ್ ಅಡ್ವಾನ್ಸ್ ಸ್ವಾಮಿ ಫೆಲ್ಟ್ ದಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್. ವಾಟ್ ವುಡ್ ಇಟ್ ಬಿ? ಹೌ ವುಡ್ ಇಟ್ ಹ್ಯಾಪನ್? ರಾತ್ರಿ ಆಗ್ತಾ ಇದ್ದ ಹಾಗೆ ಏನೋ ಟೆರಿಬಲ್ ಆಗಿ ಭಯಾನಕವಾದದ್ದು ಏನೋ ಒಂದು ಆಗ್ತಾ ಇದೆ ತನ್ನ ಜೊತೆಗೆ ಅಂತ ಹೇಳಿ ಅನ್ಕೊಂತಾನೆ. ವಾಟ್ ವುಡ್ ಇಟ್ ಬಿ? ಏನಾಗಿರ್ಬೋದು? ಹೌ ವುಡ್ ಇಟ್ ಹ್ಯಾಪನ್? ಅದು ಹೇಗಾಗ್ಬೋದು ಅನ್ನೋದು ಪ್ರಶ್ನೆ ಆಗಿದೆ. ಆನ್ಸರ್ನ ನೋಡೋಣ. ಇಟ್ ವುಡ್ ಬಿ ಡೆವಿಲ್. ಆಸ್ ನೈಟ್ ಅಡ್ವಾನ್ಸ್ಡ್ ಸ್ವಾಮಿ ಫೆಲ್ಟ್ ದಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್. ಹಿ ಥಾಟ್ ದಟ್ ದಿ ಡೆವಿಲ್ಸ್ ವುಡ್ ಕಮ್ ಅಪ್ to him and carry him away from the office room. ಅವನೇನಂತಾನೆ, ಬಹಳ ಭಯಾನಕವಾದದ್ದು ಏನಾಗ್ತಿದೆ ಅಂದರೆ ಇಟ್ ವುಡ್ ಬಿ ಡೆವಿಲ್, ಯಾವುದೋ ಒಂದು ದೆವ್ವ ತನ್ನ ಹತ್ರ ಬರ್ತಾ ಇದೆ, ಅದು ಬಹಳ ಭಯಾನಕವಾದಂತಹ ಘಟನೆ ಏನೋ ನಡೀತಾ ಇದೆ. ಅವು ಡೆವಿಲ್, ಹಿ ಥಾಟ್ ದಟ್ ದಿ ಡೆವಿಲ್ ವುಡ್ ಕಮ್ ಅಪ್ ಟು ಹಿಮ್, ಅವನ ಹತ್ರ ಡೆವಿಲ್ ಬಂದು ಅವನನ್ನೇ ಹೊತ್ಕೊಂಡು ಹೋಗ್ತಾ ಇದೆ ಫ್ರಮ್ ದ ಆಫೀಸ್ ರೂಮ್, ಆಫೀಸ್ ರೂಮಿಂದ ಅವನನ್ನು ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ಅವನು ಫೀಲ್ ಮಾಡ್ತಾನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ದ ಹೆಡ್ ಮಾಸ್ಟರ್? ಆ ರಾತ್ರಿ ಅವನು ಮಾಡಿದಂತಹ ಕಾರ್ಯದಿಂದ ಅವನನ್ನು ಗೌರವಿಸಲ್ಪಡ್ತಾನೆ ಸ್ವಾಮಿ ಅಂತ ಹೇಳಿ ಪ್ರಶ್ನೆ ಇದೆ. ಯಾರಿಂದ? ಅವನ ಕ್ಲಾಸ್ಮೇಟ್ಸು, ಟೀಚರ್ ಮತ್ತು ಹೆಡ್ ಮಾಸ್ಟರ್ ಕಡೆಯಿಂದ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್. ಅವನ ಸಹಪಾಠಿಗಳು ಅವನನ್ನು ತುಂಬ ಗೌರವದಿಂದ ನೋಡ್ತಾರೆ, ಏನೋ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್, ಅವನ ಬೆನ್ನನ್ನು ತಟ್ತಾರೆ, ಶಭಾಷ್ ಅನ್ನೋ ರೀತಿಯಲ್ಲಿ. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಅ ಟ್ರೂ ಸ್ಕೌಟ್, ನಿಜವಾದಂತಹ ಸ್ಕೌಟ್ ವಿದ್ಯಾರ್ಥಿ ಈ ಸ್ವಾಮಿ ಆಗಿದ್ದಾನೆ ಅಂತ ಹೇಳಿ ಅವರು ಹೆಮ್ಮೆಯನ್ನು ಪಡ್ತಾರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವೈ ವರ್ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ? ಯಾಕೋಸ್ಕರ ಅವನಿಗೆ ಅಭಿನಂದನೆಗಳ ಮಹಾಪೂರನೆ ಹರಿದು ಬರ್ತದೆ ನೆಕ್ಸ್ಟ್ ಡೇ ಅಂತ ಹೇಳಿದಾಗ ಆನ್ಸರು, ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಬಿಕಾಸ್ he had bitten deep into the notorious housebreaker of their district and helped the police. ಅಂದರೆ ಅಂದಿನ ರಾತ್ರಿ ಹೌಸ್ ಬ್ರೇಕರ್, ನಟೋರಿಯಸ್ ಹೌಸ್ ಬ್ರೇಕರ್ ಇರ್ತಾನಲ್ಲ, ಅಂದರೆ ಒಬ್ಬ ಕಳ್ಳನನ್ನು ಹಿಡ್ಕೊಟ್ಟಂತಹ, ಡಿಸ್ಟಿಕ್ಕಿಗೆ ಬೇಕಾದಂತಹ ಒಬ್ಬ ಕಳ್ಳನನ್ನು ಹಿಡ್ಕೊಟ್ಟದ್ದಕ್ಕೋಸ್ಕರ, ಪೊಲೀಸಿಗೆ ಸಹಾಯ ಮಾಡಿದ್ದಕ್ಕೋಸ್ಕರ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ಅಂದರೆ ಅಭಿನಂದನೆಗಳ ಮಹಾಪೂರನೆ ಅವನಿಗೆ ಹರಿದು ಬರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಯಾಕೋಸ್ಕರ ಸ್ವಾಮಿಯ ತಂದೆ
ಅವನೊಬ್ಬನೇ ಅಲೋನ್ ಆಗಿ ಮಲಗಬೇಕು ಆಫೀಸ್ ರೂಮಲ್ಲಿ ಅಂತ ಹೇಳಿ ಬಯಸ್ತಾ ಇದ್ರು ಅಂತ ಹೇಳಿ ಪ್ರಶ್ನೆ ಆಗಿದೆ. ಆನ್ಸರ್: ಫಾದರ್ ವಾಂಟೆಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಟು ಶೋ ಹಿಸ್ ಕರೇಜ್. He also wanted Swami to stop sleeping beside his granny like a baby and develop good habits. ಅಂದರೆ ಅವ್ರ ತಂದೆದು ಆಶಯ ಏನಾಗಿತ್ತು ಅಥವಾ ಅವ್ರು ಏನನ್ನು ಬಯಸ್ತಾ ಇದ್ರು ಅಂದರೆ ಶೋ ಹಿಸ್ ಕರೇಜ್, ಅವ್ನ ಧೈರ್ಯವನ್ನು ತೋರಿಸ್ಲಿ, ಒಬ್ಬನೇ ಮಲಗಲಿ, ಅಭ್ಯಾಸವನ್ನು ಮಾಡ್ಕೊಳ್ಳಿ ಅನ್ನೋದು ಅವ್ರ ತಂದೆಯ ಆಶಯ ಆಗುತ್ತೆ. ಹಿ ಆಲ್ಸೋ ವಾಂಟೆಡ್ ಸ್ವಾಮಿ ಟು ಸ್ಟಾಪ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ, ಅಜ್ಜಿ ಪಕ್ಕದಲ್ಲಿ ಸಣ್ಣ ಮಗು ಹಾಗೆ, ಲೈಕ್ ಅ ಬೇಬಿ, ಒಂದು ಸಣ್ಣ ಮಗು ಮಲಗಿದ ಹಾಗೆ ಮಲಗೋದನ್ನು ತಪ್ಪಿಸ್ಲಿಕ್ಕೆ. ಟು ಡೆವಲಪ್ ಗುಡ್ ಹ್ಯಾಬಿಟ್, ಒಳ್ಳೆಯ ಅಭ್ಯಾಸಗಳನ್ನು ಕಲ್ಟಿವೇಟ್ ಮಾಡ್ಕೊಳ್ಳಿ ಸ್ವಾಮಿ ಈಗಿಂದಾನೆ ಅಂತ ಹೇಳಿ ಅವ್ರ ತಂದೆ ಅವನು ಅಲೋನ್ ಆಗಿ ಆಫೀಸ್ ರೂಮಲ್ಲಿ ಮಲಗಲಿ ಅಂತ ಹೇಳಿ ಇಷ್ಟಪಡ್ತಾ ಇದ್ರು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೈ ಡಿಡ್ ಸ್ವಾಮಿ ಫೀಲ್ ರಿಲೀವ್ಡ್ ಅಟ್ ದಿ ಎಂಡ್? ಯಾಕೋಸ್ಕರ ಸ್ವಾಮಿಗೆ ರಿಲೀವ್ಡ್ ಅಂದರೆ ಅವನಿಗೆ ನಿರಾಳ ಅನ್ನಿಸ್ತು ಕೊನೆಗೆ ಅಂತ ಹೇಳಿದರೆ, ಸ್ವಾಮಿ ಫೆಲ್ಟ್ ರಿಲೀವ್ಡ್ ಅಟ್ ದಿ ಎಂಡ್ ಬಿಕಾಸ್ ಹಿಸ್ ಫಾದರ್ ಗೇವ್ ಅಪ್ ದ ಐಡಿಯಾ ಆಫ್ ಮೇಕಿಂಗ್ ಹಿಮ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದೇರ್ ಆಫ್ಟರ್. ಆ ಘಟನೆ ನಡೆದ ನಂತರ ಕಳ್ಳ ಬರ್ತಾನೆ, ಕಳ್ಳನನ್ನು ಇವನು ಹಿಡ್ಕೊಡ್ತಾನೆ, ಇವೆಲ್ಲ ಘಟನಾವಳಿಗಳ ನಂತರ ಅವ್ರ ತಂದೆ ತಲೆಯಿಂದ ಯೋಚನೆ ಬಿಟ್ಟು ಹೋಗುತ್ತೆ. ಅವನೊಬ್ಬನನ್ನೇ ಆಫೀಸ್ ರೂಮಲ್ಲಿ ಮಲಗಿಸೋಂತಹ ಐಡಿಯಾವನ್ನು ಡ್ರಾಪ್ ಮಾಡ್ತಾರೆ, ಬಿಟ್ಟು ಹಾಕ್ತಾರೆ. ಹಾಗಾಗಿ ಸ್ವಾಮಿಯು ಸಹಿತ ರಿಲೀವ್ಡ್, ಅದರಿಂದ ನಿರಾಳವಾಗಿ ಅವತ್ತಿಂದ ಅಲ್ಲಿ ಮಲಗೋದು ತಪ್ಪತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಡೂ ಯು ಥಿಂಕ್ ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್? ಇಫ್ ನಾಟ್, ವಾಟ್ ಡಿಡ್ ಹಿ ವಾಂಟ್ ಟು ಬಿ? ನಿಮಗೆ ನಿಜವಾಗ್ಲೂ ಅನ್ನಿಸ್ತದ ಏನಂತ? ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್, ಪೊಲೀಸಿಗೆ ಜಾಯಿನ್ ಆಗ್ತಾನೆ ಅಂತ ಹೇಳಿ. ಇಫ್ ನಾಟ್, ಇಲ್ಲ ಅಂದರೆ ವಾಟ್ ಡಿಡ್ ಹಿ ವಾಂಟ್ ಟು ಬಿ? ಹಾಗಾದರೆ ಅವನು ಏನಾಗಲಿಕ್ಕೆ ಇಷ್ಟಪಡ್ತಿದ್ದ? ಸ್ವಾಮಿ ಡಿಡ್ ನಾಟ್ ವಾಂಟ್ ಟು ಜಾಯಿನ್ ದ ಪೊಲೀಸ್, ಅವನಿಗೆ ಪೊಲೀಸ್ ಆಗಲಿಕ್ಕೆ ಇಷ್ಟ ಇರಲಿಲ್ಲ. ಹಿ ವಾಂಟೆಡ್ ಟು ಬಿ ಆನ್ ಇಂಜಿನ್ ಡ್ರೈವರ್, ಆ ರೈಲ್ವೆ ಗಾರ್ಡ್, ಆರ್ ಎ ಬಸ್ ಕಂಡಕ್ಟರ್. ಅವನ ಆಂಬಿಷನ್ ಲೈಫಲ್ಲಿ ಏನಾಗಿತ್ತು ಅಂದರೆ ಒಬ್ಬ ಇಂಜಿನ್ ಡ್ರೈವರ್ ಆಗಬೇಕು ಅಥವಾ ರೈಲ್ವೆ ಗಾರ್ಡ್ ಆಗಬೇಕು. ಅದೂ ಸಾಧ್ಯ ಆಗಲಿಲ್ಲ ಅಂದರೆ ಬಸ್ ಕಂಡಕ್ಟರ್ ಆಗಬೇಕು ಅನ್ನೋದು ಸ್ವಾಮಿಯ ಆಶೆ ಆಗಿತ್ತು. ಓಕೆ, ಇಲ್ಲಿ ತನಕನೂ ನಾವು ಆ ಹೀರೋ ಪಾಠದಲ್ಲಿ ಬಂದಂತಹ 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಮುಂದಿನ ಭಾಗದಲ್ಲಿ 3 ಮತ್ತು 4 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಈ ಎಲ್ಲ ಪ್ರಶ್ನೆಗಳನ್ನು ಓದ್ತಾ ನಿಮ್ಮ ಅಂಕಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ, 2 ಅಂಕದ ಪ್ರಶ್ನೆಗಳು, ಇವುಗಳನ್ನು ಓದ್ಕೊಳ್ಳಿ. ಮುಂದಿನ ಭಾಗದಲ್ಲಿ 3 ಅಥವಾ 4 ವಾಕ್ಯದ ಪ್ರಶ್ನೆಗಳಿಗೆ ನಾವು ವಿಡಿಯೋವನ್ನು ತರ್ತಿದ್ದೀವಿ. ಅಲ್ಲಿ ತನಕ ಈ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಥ್ಯಾಂಕ್ ಯು.